ನಾವು ಹೊಂಟೆ ನೋಡ್ರಿ ಇವತ್ತು ಬೆಂಗಳೂರಿಂದ ಗೋಕಾಕ ಟೋಟಲ್ 570 ಕಿಲೋಮೀಟರ್ ಆಗುತ್ತೆ. ನಾನು ಇರೋ ಲೊಕೇಶನ್ನಿಂದ ಫುಲ್ ರೆಡಿ ಆಗ್ಯಾವ, ಗಾಡಿನ ರೆಡಿ ನಾನು ರೆಡಿ ಆಗೀನಿ. ಮತ್ತೇನಿಲ್ಲರಿ ಹೋಗೇ ಬಿಡೋಣ. ಈಗ 12 ಗಂಟೆಗೆ ಟೈಮ್ ನೋಡ್ರಿ. ಹೋಗೋ ಎಕ್ಸೈಟ್ಮೆಂಟ್ದಾಗ ಹೆಲ್ಮೆಟ್ ಮರ್ತು ಬಂದೇನ್ರಿ. ಎಂಥ ಕೆಲಸ ಮಾಡೇನು ನೋಡ್ರಿ ನಾ ಗೈಸ್. ನೋಡ್ರಿ ಗಾಡಿಗೂ ಫುಲ್ ಎಣ್ಣೆ ಹೊಡ್ಸಿದ್ದಾತ. ಇನ್ನೇನಿದ್ರು ಹೋಗೇ ಬಿಡ್ದ. 1250 ಫುಲ್ ಟ್ಯಾಂಕ್ ಆಗೈತಿ. ನಮಸ್ಕಾರ ರೀ ಎಲ್ಲ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ. ವೆಲ್ಕಮ್ ಟು ಚೇತನ್ ಆಟೋಮೊಬೈಲ್ಸ್. ಇವತ್ತು ನಮಗೆ ಒಟ್ಟು ಬೆಂಗಳೂರು ಟ್ರಾಫಿಕ್ದ ಯೋಚನೆ ಇಲ್ಲ, ಟೆನ್ಷನ್ ಇಲ್ಲ. ನಾ ಬೈಪಾಸ್ ಚಿಕ್ಕಬಳ್ಳಾಪುರ ಮ್ಯಾಗ ಡೈರೆಕ್ಟ್ ದಾಬಾಸ್ಪೇಟೆ ಹೋಗ್ತಾನೆ, ಅಲ್ಲಿಂದ ತುಮಕೂರು ಹಿಡಿದು ಬಿಡ್ತಾನೆ. ಇದು ಚೆನ್ನೈ ಬೆಂಗಳೂರು ಹೈವೇ ರೀ. ಹೊಸಕೋಟೆ ಮೇಲೆ ಬಂದ್ರೆ ಒಂದು 30-35 ಕಿಲೋಮೀಟರ್ ಜಾಸ್ತಿ ಆಗ್ತೈತಿ, ಬಟ್ 1.5 ತಾಸು ಉಳಿತೈತಿ. ಇದು ಯಾವ ಸ್ಕೂಲು ಕಾಲೇಜ್ದು ಬಸ್ಗಳು ಗೊತ್ತಿಲ್ರಿ. ಅಲ್ಲಿಂದ ನೋಡತನ ಒಂದು 40-50 ಬಸ್ ಅದಾವ, ಕಂಟಿನ್ಯೂಸ್ ಬಸ್ ಅದಾವ ನೋಡ್ರಿ ಗೈಸ್. ನಾವೀಗ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಬಂದೇವ್ರಿ. ಇದೇನು ನೋಡತ್ತಿರಲ್ಲ ನೀವು, ಇದು ದಾಬಾಸ್ಪೇಟೆ. ಇಲ್ಲೇನು ಮುಂದೆ ಕಾಣೈತ್ಲೆ ಇದೆ NH4 ಹೈವೇ. ಇಲ್ಲಿಂದ ರೈಟ್ ತೊಗೊಂಡ್ಬಿಟ್ರೆ ನಮ್ದು ಬೆಂಗಳೂರು ಪುಣೆ ಹೈವೇ ಹತ್ತು ಬಿಡ್ತೇವೆ, ಡೈರೆಕ್ಟ್ ಹುಬ್ಳಿ. ನೋಡ್ರಿ ನನ್ನ ಗಾಡಿನ 90 ಹೊಂಟೈತಿ. ಇವು ಅಣ್ಣ ಐನ ಕುಣ್ಸ್ಕೊಂಡು ಎಕ್ಸ್ಪಲ್ಸ್ ಮ್ಯಾಗ 90 ಹೊಂಟಾನ. ಅಂಜ್ ಹಿಂದೆ ಮುಚ್ಕೊಂಡು ಕೂತಾಳ. ಆರಾಮ್ಸೆ ಹೋಗೋ ಮಾರೇ. ಈಗ ನಾವು ತುಮಕೂರು ಟೋಲಿಗೆ ಬಂದು ಒಂದು ಬ್ರೇಕ್ ಹಾಕಿದ್ವಿ ನೋಡ್ರಿ. ಕಲರ್ ಬಸ್ ಹೆಂಗೈತಿ, ಮಸ್ತ್ ಐತಲ್ಲ ನೋಡ್ರಿ. ಟೋಟಲ್ 150 ಕಿಲೋಮೀಟರ್ಸ್, ಅದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡೇನಿ. ಡೈರೆಕ್ಟ್ ಬಂದು ಊಟಕ್ಕೆ ನಿಲ್ಲಿಸಿದೆ. ಊಟದ ಟೈಮ್ ಆಗೈತಿ, 2:30 ಆಗೈತಿ. ಊಟ ಮಾಡಿ ಹೋಗೋಣ ಅಂತೇಳಿ ಈ ದಾಬಾದಾಗ ನಿಲ್ಸೇನೆ ನೋಡ್ರಿ ಗೈಸ್. ಸಾಗದ್ ಫ್ರೆಶ್ ಆಗಿ ಒಂದು ಊಟ ಮಾಡ್ಕೊಂಡು ಹೋಗೋಣ. ಏನು ನೋಡ್ರಿ ಬರೀ ಬೈಕ್ ರೈಡ ಬೈಕ್ ಮ್ಯಾಗ ಹೋಗ್ತೀವಿ ಅಂತ ಅಂತಿರ್ತಾರ ನೋಡ್ರಿ. ನಮಗೆ ಬೈಕ್ ಮ್ಯಾಗ ಸಿಗುವಂಥ ಕ್ಷಣಗಳು ಎಂತಾವ್ ನೋಡ್ರಿ. ಇಂಥ ಕ್ಷಣಗಳು ಎಲ್ಲ ಕಾರ ಬಸ್ ಟ್ರೈನ್ದಾಗೆಲ್ಲ ಅಲ್ಲಿ ಹೋದ್ರೆ ಎಲ್ಲಿ ಸಿಗ್ತಾವೆ ಹೇಳ್ರಿ. ನೋಡ್ರಿ ಹೆಂಗ ಹುಡುಗನ ನೋಡಿ ಖುಷಿ ಪಟ್ಟ ತಮ್ಸ್ ಮಾಡದಾನ. ಸಾಕಾತ್ ಖುಷಿ ಆಯ್ತು ಗೈಸ್. ನೋಡ್ರಿ ಇವ್ ಟ್ರಕ್ದವ ಹೆಂಗೆ ಫುಲ್ ಲೋಡ್ ಮಾಡ್ಕೊಂಡು ಹೊಂಟಾನ. ಇಲ್ಲಿ ಡೈವರ್ಷನ್ ಐತಿ, ಆಲ್ಮೋಸ್ಟ್ ಫುಲ್ ರೋಡ ಬ್ಲಾಕ್ ಆಗ್ಬಿಡೈತಿ. ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ತುಮಕೂರಿಂದ ದಾವಣಗೆರೆ ತಕ ಸಿಕ್ಕಾಪಟ್ಟೆ ಡೈವರ್ಷನ್ ಅದಾವ್ರಿ. ದಾವಣಗೆರೆ ಆದ್ಮೇಲೆ ಒಂದು ಡೈವರ್ಷನ್ ಇಲ್ಲ ನಮ್ಮ ಹುಬ್ಳಿ ತಕ, ಬಟ್ ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಡೈವರ್ಷನ್ ಅದ. ಒಂದು ಅರ್ಧ ತಾಸು ಇದಕ್ಕೆ ವೇಸ್ಟ್ ಆಗುತ್ತಾ. ಈಗ ನಾವು ದಾವಣಗೆರೆ ಟೋಲಿಗೆ ಬಂದ್ವಿ. ಒಂದು 10 ನಿಮಿಷ ರೆಸ್ಟ್ ತೊಗೊಂಡಿನಿ. ಆಲ್ಮೋಸ್ಟ್ 280 ಕಿಲೋಮೀಟರ್ಸ್ ಆಗೈತಿ. ಗಾಡಿ ಹೆಂಗೆ ಕಾಣೈತೆ ನೋಡ್ರಿ, ಸಾಕಾತಂದ್ರೆ ಸಾಕಾತು. ಇನ್ನೇನ್ರಿ ಸೂರ್ಯನು ಮುಳುಗಿದ, ಚಂದ್ರನು ಹೊರಗೆ ಬಂದ. ಇನ್ನು ನಾವು ನಾನ್ ಸ್ಟಾಪ್ ಹೊಡಿನೂ. ಈಗ ಬಂಕಾಪುರ ಟೋಲ್ ಹತ್ರ ಆಲ್ಮೋಸ್ಟ್ ಬಂದೇವಿ ನೋಡ್ರಿ. ಹುಬ್ಳಿ ಇನ್ನೊಂದು 15 ಕಿಲೋಮೀಟರ್ ಇತ್ತ. ಗಾಡಿ ಯಾಕೋ ಪೆಟ್ರೋಲ್ ಖಾಲಿ ಆಗಿತ್ತು ಅನ್ಸಕತ್ತೆ. ಅದಕ್ಕೆ ಇನ್ನೊಂದು 500 ರೂಪೀಸ್ ಪೆಟ್ರೋಲ್ ಹಾಕ್ಸಿದೆ ನೋಡ್ರಿ. ಟೋಟಲ್ 1250 ರೂಪಾಯಿಗೆ 427 ಕಿಲೋಮೀಟರ್ ಹೊಡೈತಿ. ಪಟ್ನ ಕ್ಯಾಲ್ಕುಲೇಟ್ ಮಾಡ್ರಿ ಎಷ್ಟತ್ತು ಮೈಲೇಜ್ ಅನ್ನೋದು ಹಂಗೆ ಕಮೆಂಟ್ ಮಾಡಿಬಿಡ್ರಿ ಗೈಸ್. ನೋಡ್ರಿ ಟೈಮ್ ಒಂದು 9 ಗಂಟೆ ಆಗೈತಿ. ಇದು ಹುಬ್ಳಿ ಧಾರವಾಡ ಬೈಪಾಸ, ಡೆಡ್ಲಿಯೆಸ್ಟ್ ರೋಡ್ ಇದೆ. ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಐತಿ. ಹೊಡ್ಕೊಂಡು ಹೋಗ್ಬಿಡೋಣ ಗೈಸ. ತುಗ್ರಿ ಧಾರವಾಡ ಬಂದು ರೀಚ್ ಆಗಿದ್ದಾತ. ಇನ್ನು ಗೋಕಾಕ್ ರೋಡ್ ಹಿಡಿದು ಒಂದೇ ಕೆಲಸ ನೋಡ್ರಿ. ಇದು ಬಂದ ಸೌದತ್ತಿ ದಾಟು ಗೊರೋನಕೊಳತ್ ಒಂದು ಊರು ಬರ್ತೈತಿ. ಅಲ್ಲಿಗೆ ಒಂದು ಕಲ್ಲು ಬಿದ್ದಿತ್ತ. ಸೊ ಅದು ಗಾಡಿ ಒಳಗಿಂದ ಹೋಗುವ ಬಿದ್ದಿತ್ತು ಅನ್ಸುತ್ತೆ. ಅದನ್ನೊಂದು ತೆಗೆದು ದಂಡಿಗಿಟ್ಟು ಹೋದ್ವಿ. ಯಾಕಂದ್ರೆ ನನಗೆ ಕಾಣಿಸ್ತದ, ಅಷ್ಟು ಬ್ರೈಟ್ ಲೈಟ್ ಇದು ಕಾಣಿಸ್ತಾ. ಬಿಲ್ ಅಂದ್ರೆ ಬೇರೆ ಯಾರಾದ್ರೂ ಬಾಕಟ್ ಆಕ್ಸಿಡೆಂಟ್ ಆಗುವಂಥ ಕಾರಣ ಇರ್ತಾವೆ. ಅದಕ್ಕೋಸ್ಕರ ಪಟ್ನ ತೆಗೆದು ಟರ್ನರ್ ರೈಟ್ ತೋರಿ. 11 ಗಂಟೆ ಆಗೈತಿ. 570 ಕಿಲೋಮೀಟರ್ ನಾವು ಬಂದು ಗೋಕಾಕ್ ಮುಟ್ಟಿದ್ವಿ. ನಿಮಗೆ ಈ ಮಿನಿ ಲಾಗ್ ಇಷ್ಟ ಆಗಿತ್ತಂದ್ರೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಮತ್ತೊಂದು ಲಾಗ್ದಾಗ ಸಿಗೋಣ ಗೈಸ್. ಬಾಯ್.